ಈಗ ಇನ್ನೊಂದು ಕಡೆ ನಿನ್ನೆ ಈಶ್ವರಪ್ಪನವ್ರು ಮಾತಾಡ್ತಾ ಹೇಳಿದ್ರು, ನಿಮ್ಮ ಜೊತೆಗೆ ಮಾತಾಡ್ತಾರಂತ ಜಗದೀಶ್. ನಾ ಹೇಳೋದಿಲ್ಲ, ಈ ರೀತಿ ಒಂದು ರೀತಿ ಈ ರೀತಿ ಸುದ್ದಿಗಳನ್ನು ಸ್ಪ್ರೆಡ್ ಮಾಡೋ ಮುಖಾಂತರ ಪಕ್ಷದಿಂದ ಯಾರೋ ಹೊರಗೆ ಹೋಗ್ತಾ ಇದ್ದಾರೆ, ಅವ್ರು ತಡೆ ಹಿಡಿಯುವಂಥ ಕೆಲಸ ಇವತ್ತು ನಡೀತಾ ಇದೆ ಬಿ ಜೆ ಪಿಯಲ್ಲಿ. ಹೀಗಾಗಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಾನು ಕಾಂಗ್ರೆಸ್ ಬಿಟ್ಟು ಮತ್ತೆ ಬಿ ಜೆ ಪಿ ಹೋಗುವಂಥ ಪ್ರಶ್ನೆನೇ ಇಲ್ಲ ಅಂತ ನಾ ಪದೇ ಪದೇ ಹೇಳಿದಾಗೂ ಈ ರೀತಿ ಹೇಳಿಕೆಗಳನ್ನು ಕೊಡುವ ಮುಖಾಂತರ ಸಾರ್ವಜನಿಕರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದಾರೆ. ಅದು ದಯವಿಟ್ಟು ಮಾಡಬೇಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಅಲ್ಲ ಸರ್, ಈಗೂ ನಾನು ಅವಕಾಶ ಸಿಕ್ಕರೆ ಅವ್ರ ತಂದೆಯವರೆಲ್ಲ ನಮಗೆ ಆದರ್ಶ, ಸಂಘ ಪರಿವಾರದಾಗಿಂತ ಬಂದವರು, ಅವಕಾಶ ಸಿಕ್ಕರೆ ನಾನು ವೈಯಕ್ತಿಕವಾಗಿ ಜಗದೀಶ್ ಶೆಟ್ಟರ್ನ ಭೇಟಿಯಾಗಿ ಮಾತಾಡ್ತೀನಿ. ಇನ್ನೂವರೆಗೆ ಭೇಟಿನೂ ಆಗಿಲ್ಲ, ಭೇಟಿ ಆಗುವಂಥದ್ದು ಅವಶ್ಯಕತೆಯೂ ಇಲ್ಲ. ಏನು ಅಪಮಾನ ಮಾಡಿ ಈಗ ಹೇಳಿದ್ರು ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಅಂತ ಹೇಳಿ, ಅದೇ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಕೊಡ್ಸ್ಲಿಕ್ಕಾಗಿಲ್ಲ ರೀ ನಿಮಗೆ. ಅವ್ರಿಗೆ ಸಿಕ್ಕಿಲ್ಲ. ಹೆಂಗೆ ಮಾತಾಡ್ತಂದ್ರೆ ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ಗಾಗಿ, ಹೌದಪ್ಪ, ಒಂದು ಸಣ್ಣ ಎಮ್ ಎಲ್ ಎ ಟಿಕೆಟ್ ಒಬ್ಬ ಹಿರಿಯರು ಕೊಡ್ಲಿಕ್ಕಾಗಿ ಸಾಕಲಿಲ್ಲ ನಿಮಗೆ. ಭಾರತೀಯ ಜನತಾ ಪಾರ್ಟಿಗೆ ಪಾರ್ಟಿ ಕಟ್ಟಿದ್ರು, ಮಾಡಿದ್ರು, ಜನಸಂಘದಿದ್ರು ಎಲ್ಲ ಹೇಳ್ತಾರೆ. ಅಂಥ ಒಬ್ಬ ವ್ಯಕ್ತಿಗೆ ಯಾವುದೋ ಒಂದು ರಿಮಾರ್ಕ್ಸ್ ಇಲ್ಲದಂಥ, ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲದಂಥ ವ್ಯಕ್ತಿಗೆ ನೀವು ಟಿಕೆಟ್ ಡಿನೈ ಮಾಡ್ತೀರಿ ಯಾವುದೋ ಒಂದು ವೈಯಕ್ತಿಕ ಹಿತಾಸಕ್ತಿ ಸಲುವಾಗಿ. ಆ ಅಪಮಾನ ಹೇಗೆ ಸಹಿಸಬೇಕು? ಆ ಪ್ರೊಟೆಸ್ಟ್ ಮಾಡಿ ಹೊರಗೆ ಬಂದಿದ್ದೆ ನಾನು. ಈ ಅಪಮಾನ ಏನು ಮಾಡಿದ್ರಲ್ಲ, ಸ್ವಾಭಿಮಾನಕ್ಕೆ ಧಕ್ಕೆ ತಂದ್ರಲ್ಲ, ಅದಕ್ಕೆ ಪ್ರೊಟೆಸ್ಟ್ ಮಾಡಿ ನಾವು ಹೊರಗೆ ಬಂದಿದ್ದೇನೆ. ಇದನ್ನು ಅರ್ಥ ಮಾಡ್ಬೇಕು ಈಶ್ವರಪ್ಪನವರು. ಇವತ್ತಿಲ್ಲ ನಾಳೆ ಅವ್ರಿಗೆ ಏನಾದರೂ ಧಕ್ಕೆ ಆದರೆ ಅವಾಗ ಗೊತ್ತಾಗ್ತದೆ ಅವರಿಗೆ. ಆ ಹಿನ್ನೆಲೆಯಲ್ಲಿ ಇವತ್ತೇನೋ ಹೇಳ್ಬೋದು, ಎಲ್ಲ ಪ್ರಿನ್ಸಿಪಲ್ಲು, ಅಜೆಂಡಾ, ಸಿದ್ಧಾಂತ ಎಲ್ಲ ಹೇಳ್ಬೋದು. ಆದರೆ ಆ ಸಿದ್ಧಾಂತ ನಂಬಿಕೆ ಇದ್ದಂಥ ವ್ಯಕ್ತಿಗಳನ್ನೇ ಎಲ್ಲೇ 80 ಕ್ರಿಮಿನಲ್ ಕೇಸ್ ಇದ್ದಂಥ ರೌಡಿ ಸೀಟನ್ನು ಟಿಕೆಟ್ ಕೊಡ್ತಾರೆ. ಅಲ್ಲಿ ಎಲ್ಲೇ ನಮ್ಮ ಖರ್ಗೆ ಅವ್ರ ವಿರುದ್ಧ, ಪ್ರಿಯಾಂಕ ಖರ್ಗೆ ವಿರುದ್ಧ ಇವತ್ತು ಕೇಸ್ ನಡೀತಾ ಇದ್ದಾವೆ ಅವನ ಮೇಲೆ. ಅಂಥವ್ರಿಗೆ ಕೊಡ್ತಾರೆ ಟಿಕೆಟು. ಬೇರೆ ಪಾರ್ಟಿಯಿಂದ ಬಂದಂಥವ್ರಿಗೆ ಮಣಿ ಹಾಕಿ ಟಿಕೆಟ್ ಕೊಡ್ತಾರೆ. ಆದರೆ ಪಾರ್ಟಿ ಕಟ್ಟಿದಂಥ ಅವರೇ ಹೇಳ್ತಾರೆ ಈಶ್ವರಪ್ಪನವರು, ಪಾರ್ಟಿ ಕಟ್ಟಿದಂಥ ವ್ಯಕ್ತಿ ಅವ್ರ ತಂದೆಯವ್ರ ಕಾಲದಿಂದ, ಜನಸಂಘ ಕಾಲದಿಂದ ಪಾರ್ಟಿ ಕಟ್ಟಿದ್ದಾರೆ ಎಲ್ಲ ಹೇಳಿದಂಥವ್ರು ಒಂದು ಸಣ್ಣ ಎಮ್ ಎಲ್ ಟಿಕೆಟ್ ಕೊಡ್ಸ್ಲಿಕ್ಕಾಗಿಲ್ಲಲ್ರಿ ಈಶ್ವರಪ್ಪನವರೇ. ಮತ್ತೆ ಯಾಕೆ ಇವೆಲ್ಲ ಯಾಕೆ ಬೇಕು? ಪ್ರಿನ್ಸಿಪಲ್ಲು ಮಾತಾಡೋದು ಅವತ್ತು ಅಡ್ವಾಣಿ, ವಾಜಪೇಯಿ, ಅವತ್ತೇನು ಬಿ ಜೆ ಪಿ ಇತ್ತಲ್ಲ, ಅದು ಉಳಿದಿಲ್ಲ ಈಗ ಬಿ ಜೆ ಪಿ. ಅವತ್ತೇನು ಭ್ರಷ್ಟಾಚಾರ ರಹಿತವಾದಂಥ ವ್ಯವಸ್ಥೆ ಬಿ ಜೆ ಪಿ ಒಳಗಿತ್ತು, ಅದು ಉಳಿದಿಲ್ಲ ಇವತ್ತು. ಅದ್ರ ಬಗ್ಗೆ ಆ ಸಿದ್ಧಾಂತ ಪ್ರಿನ್ಸಿಪಲ್ಗೆ ಮಾತಾಡೋದು ಬಿಟ್ಟು ಬಿಡ್ರಿ ಅಂತ ಹೇಳ್ತೀನಿ ನಾನು ಈಶ್ವರಪ್ಪನವರು.